ಬೆಂಗಳೂರಿನಲ್ಲಿ ಡೆಡ್ಲಿ ಕಸದ ವಾಹನಕ್ಕೆ ಮತ್ತೊಂದು ಬಲಿಯಾಗಿದೆ. ಮೈಸೂರು ರಸ್ತೆಯ ಶಿರಸಿ ಸರ್ಕಲ್ನಲ್ಲಿ ಭೀಕರ ದುರಂತ ಸಂಭವಿಸಿರೋದು. ಬೈಕ್ನಿಂದ ಆಯತಪ್ಪಿ ವ್ಯಕ್ತಿ ಬಿದ್ದಿದ್ದಾನೆ. ಆತನ ಮೇಲೆ ಲಾರಿ ಹರಿದಿದೆ. 35 ವರ್ಷದ ವ್ಯಕ್ತಿ ತಲೆ ಛಿದ್ರ ಆಗಿಬಿಟ್ಟಿದೆ. ಭಯಾನಕ ದೃಶ್ಯ ಸೆರೆಯಾಗಿರೋದು. ತಮಿಳುನಾಡು ನೋಂದಣಿಯ ಬೈಕ್ನಲ್ಲಿ ವ್ಯಕ್ತಿ ತೆರಳುತ್ತಾ ಇದ್ದ. ಚಾಮರಾಜಪೇಟೆ ಟ್ರಾಫಿಕ್ ಪೊಲೀಸರಿಂದ ಪರಿಶೀಲನೆಯನ್ನು ಕೂಡ ನಡೆಸಲಾಗಿದೆ. ತಮಿಳುನಾಡು ರಿಜಿಸ್ಟ್ರೇಷನ್ ಬೈಕ್ ಇದು. ಇದರಲ್ಲಿ ವ್ಯಕ್ತಿ ಹೋಗ್ತಾ ಇದ್ರು. ಸದ್ಯ ಪೊಲೀಸರು ಅಲ್ಲಿ ಪರಿಶೀಲನೆಯನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಡೆಡ್ಲಿ ಕಸದ ವಾಹನಕ್ಕೆ ಮತ್ತೊಂದು ಬಲಿಯಾಗಿರೋದು. ಮೈಸೂರು ರಸ್ತೆಯ ಶಿರಸಿ ಸರ್ಕಲ್ನಲ್ಲಿ ಈ ಭೀಕರ ದುರಂತ ಸಂಭವಿಸಿದೆ. ಆ ವ್ಯಕ್ತಿ ಬೈಕ್ನಿಂದ ಆಯತಪ್ಪಿ ಬಿದ್ದಿದ್ರು. ವ್ಯಕ್ತಿ ಮೇಲೆ ಲಾರಿ ಹರಿದ್ಬಿಟ್ಟಿದೆ. 35 ವರ್ಷ ಈ ವ್ಯಕ್ತಿಗೆ ಆಗಿತ್ತು ಅಂತೇಳಿ ಗುರುತಿಸಲಾಗಿದೆ. ಆತನ ತಲೆ ಛಿದ್ರ ಆಗಿಬಿಟ್ಟಿದೆ. ತಮಿಳುನಾಡು ನೋಂದಣಿಯ ವೆಹಿಕಲ್ ಇದು. ಚಾಮರಾಜಪೇಟೆ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ವ್ಯಕ್ತಿಯ ಗುರುತು ಪತ್ತೆ ಹಚ್ಚುವ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ತಮಿಳುನಾಡು ಮೂಲದ ಬೈಕ್ ಅಂತ ಹೇಳಲಾಗ್ತಾ ಇದೆ. ಅಲ್ಲಿನ ರಿಜಿಸ್ಟ್ರೇಷನ್ ನಂಬರ್ ಇತ್ತು. ಬಟ್ ಆಯತಪ್ಪಿ ಆತ ಕೆಳಗಡೆ ಬೀಳ್ತಾ ಇದ್ದಂತೆ ತಲೆಯ ಮೇಲೆ ಲಾರಿ ಹರಿದಿದೆ. ಆತನ ತಲೆ ಛಿದ್ರ ಆಗಿಬಿಟ್ಟಿದೆ. ಒಂದು ಕಡೆಯಲ್ಲಿ ಘಟನಾ ಸ್ಥಳದಲ್ಲಿ ಪೊಲೀಸರು ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಮುಂದುವರಿಸಿದ್ದಾರೆ. ಇತ್ತ ನೋಡ್ತಾ ಹೋಗೋದಾದರೆ ಈಗಾಗಲೇ ಆತನ ಗುರುತು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬೈಕ್ನಲ್ಲಿ ನಂಬರ್ ಇರೋದು TN ತಮಿಳುನಾಡು ನೋಂದಣಿಯ ಬೈಕ್ ಎನ್ನುವ ಮಾಹಿತಿ ಇದೆ. ಆತ ಬೈಕ್ನಲ್ಲಿ ತೆರಳುತ್ತಾ ಇದ್ದ ವೇಳೆ ಆಯತಪ್ಪಿ ಕೆಳಗಡೆ ಬಿದ್ದಿದ್ದಾನೆ. ಇದೇ ಸಂದರ್ಭದಲ್ಲಿ ಕಸದ ಲಾರಿ ಬಂದಿದೆ. ಆತನ ತಲೆ ಮೇಲೆ ಕಸದ ಲಾರಿ ಹರಿದ್ಬಿಟ್ಟಿದೆ. ಘಟನೆಯಿಂದ ಆತನ ತಲೆ ಛಿದ್ರ ಆಗಿಬಿಟ್ಟಿದೆ. ಸದ್ಯ ಮೃತ ವ್ಯಕ್ತಿಯ ಗುರುತು ಪತ್ತೆ ಕಾರ್ಯದಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರ, ಗಮನಿಸ್ತಾ ಇದ್ವಿ, ಈ ಮೃತ ವ್ಯಕ್ತಿಯ ಗುರುತು ಏನಾದರೂ ಸಿಕ್ಕಿದೆಯಾ? ಪೊಲೀಸರಿಂದ ಏನಾದರೂ ಪೊಲೀಸರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರಾ? ಹೇಗೆ? 11 ಗಂಟೆ ಸುಮಾರಿಗೆ ಮೈಸೂರು ರಸ್ತೆಯ ಶಿರಸಿ ಸರ್ಕಲ್ ಬಳಿ ಭೀಕರ ಅಪಘಾತ ಆಗಿರುವಂತದ್ದು. ದ್ವಿಚಕ್ರ ವಾಹನದಲ್ಲಿ ಬರ್ತಿದ್ದಂತಹ ವ್ಯಕ್ತಿ ಆಯತಪ್ಪಿ ಕೆಳಗಡೆ ಬಿದ್ದು ಕಸದ ಲಾರಿಗೆ ಸಿಲುಕಿ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸದ್ಯ ಈ ಒಂದು ದ್ವಿಚಕ್ರ ವಾಹನ TN ನೋಂದಣಿ ಸಂಖ್ಯೆಯಿಂದ ಆಗಿರೋದ್ರಿಂದ ತಮಿಳುನಾಡಿನಲ್ಲಿ ಈ ಒಂದು ಬೈಕ್ ರಿಜಿಸ್ಟರ್ ಆಗಿದೆ ಅನ್ನೋದು ಸದ್ಯ ಚಾಮರಾಜಪೇಟೆ ಪೊಲೀಸರು, ಟ್ರಾಫಿಕ್ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಆತನ ಮುಖ ಸಂಪೂರ್ಣವಾಗಿ ಪಚ್ಚೆ ಆಗಿರೋದ್ರಿಂದ ಆತನ ಮುಖದ ಚಹರೆ ಅಥವಾ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಆತನ ಆಧಾರ್ ಕಾರ್ಡ್ ಕೂಡ ಸ್ಥಳದಲ್ಲಿ ಸಿಕ್ಕಿಲ್ಲ. ಹೀಗಾಗಿ ಆತ ಯಾರು, ಆತ ಬೆಂಗಳೂರಿನವನ ಅಥವಾ ತಮಿಳುನಾಡಿನಿಂದ ಬಂದವನ ಅಂತ ಹೇಳಿ ಇದೀಗ ಚಾಮರಾಜಪೇಟೆ ಟ್ರಾಫಿಕ್ ಪೊಲೀಸರು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಏಕಾಏಕಿ ಆಯತಪ್ಪಿ ಕೆಳಗೆ ಬಿದ್ದಿದ್ರಿಂದ ಈತ 35 ವರ್ಷದ ವ್ಯಕ್ತಿ ಅಂತ ಹೇಳಿ ಗುರುತಿಸಲಾಗಿದೆ. ಸದ್ಯ ಕಸದ ಲಾರಿಗೆ ಸಿಕ್ಕಿ ಭೀಕರವಾಗಿ ಈತ ಸಾವನ್ನಪ್ಪಿರುವಂತದ್ದು. ಸದ್ಯ ಪರಿಶೀಲನೆ ನಡೀತಿದೆ. ಅದಾದ ನಂತರದಲ್ಲಿ ಈತ ಎಲ್ಲಿಯವ ಅನ್ನೋದು ಪೊಲೀಸರ ಪತ್ತೆ ವೇಳೆ ತಿಳಿಬೇಕಾಗಿದೆ. ಸಂಪತ್.